ಗುರುಗಳೇ ಹರೇ ಕೃಷ್ಣ. ನನ್ನ ಗಂಡ ಮತ್ತು ನನ್ನ ಅತ್ತೆ ನನ್ನ ಮೇಲೆ ದ್ವೇಷ, ಸಿಟ್ಟು, ಅಹಂಕಾರ ಬಿಟ್ಟು ಅವರ ಮನಸ್ಸನ್ನು ಬದಲಾಯಿಸಿಕೊಳ್ಳೋದು, ನನ್ನ ಹೆಂಡತಿಯಾಗಿ ಸೊಸೆಯಾಗಿ ಒಪ್ಪಿಕೊಳ್ಳಿ ಅಂತ ಆಶೀರ್ವಾದ ಮಾಡಿ. ಪಾಪ ತಾಯಿ ಹೇಳ್ತಿರೋದು, ನನ್ನ ಗಂಡ ನನ್ನ ಅತ್ತೆ ನನ್ನನ್ನು ಬಹಳ ದ್ವೇಷ ಮಾಡ್ತಾರೆ. ಅವರು ಆ ದ್ವೇಷವನ್ನು ಬಿಟ್ಟು ನನ್ನ ಗಂಡ ನನ್ನನ್ನು ಒಳ್ಳೆ ಹೆಂಡತಿ ಅಂತ ನೋಡಲಿ, ನನ್ನ ಅತ್ತೆ ನನ್ನನ್ನು ಒಳ್ಳೆ ಸೊಸೆ ಅಂತ ನೋಡಲಿ, ಆ ರೀತಿ ಆಶೀರ್ವಾದ ಮಾಡಿ ಗುರುಗಳೇ. ನೋಡಿ ಪಾಪ, ಎಷ್ಟು ಹೆಣ್ಣು ಮಕ್ಕಳು ನಾನು ಒಳ್ಳೆ ಸೊಸೆ ಆಗಬೇಕು, ಒಳ್ಳೆ ಹೆಂಡತಿ ಆಗಬೇಕು, ಒಳ್ಳೆ ತಾಯಿ ಆಗಬೇಕು. ಒಂದು ಹೆಣ್ಣಿನ ಜೀವನ ಪರಿಪೂರ್ಣವಾಗುವುದು ಏನೋ ಒಂದಷ್ಟು ಓದಿ, ಏನೋ ಒಂದಷ್ಟು ಸಾಧನೆ ಮಾಡಿದಾಗ ಮಾತ್ರವಲ್ಲ, ತಾನು ಒಳ್ಳೆ ಹೆಂಡತಿಯಾದಾಗ, ಹಾಗೂ ಒಂದು ಮನೆಗೆ ಸೊಸೆಯಾಗಿ ಒಂದು ಬೆಳಕಾದಾಗ, ಆ ಮನೆಗೆ ಮಕ್ಕಳನ್ನು ಎತ್ತುಕೊಟ್ಟು ತಾಯಿ ಆದಾಗ, ಆ ಮನೆಯ ಜವಾಬ್ದಾರಿ ತಗೊಂಡು ಆ ಮನೆಯನ್ನು ಮುನ್ನಡೆಸ್ತಾ ಅತ್ತೆ ಮಾವನನ್ನು ಅಪ್ಪ ಅಮ್ಮ ಅನ್ನೋ ಭಾವನೆಯಲ್ಲಿ ಬದುಕಿದಾಗ, ಅಂಥ ಸೊಸೆಯರು ಸಿಗೋದು ಬಹಳ ಅಪರೂಪ ಬಿಡಿ. ಇವತ್ತು ಮದುವೆಗೆ ಮುಂಚೆನೇ ನಾನಾ ತಪ್ಪುಗಳನ್ನು ಮಾಡಿಕೊಂಡು ಪ್ರೀತಿ ಪ್ರೇಮ ಅನ್ನೋ ನಶೆಯಲ್ಲಿ ಬಿದ್ದು ದೇಹ ಮನಸ್ಸುಗಳನ್ನು ಅಶುದ್ಧ ಮಾಡಿಕೊಂಡು ಒಂದು ಹಂತ ಆದಮೇಲೆ ಪಶ್ಚಾತ್ತಾಪ ಆಗಿ ಮನೆಯವರು ತೋರಿಸೋ ಹುಡುಗನ ಮದುವೆ ಆಗಿ ಹೋಗ್ತಾರೆ. ಅಲ್ಲಿ ಹೋಗಿ ಒಂದು ಸಾರಿ ಜೀವನ ಕೆಟ್ಟುಬಿಟ್ಟಿದೆ, ಈಗ ಹೆಂಗೋ ಒಂದು ಮದುವೆ ಆಗಿದೆ, ಇಲ್ಲಾದರೂ ನೆಮ್ಮದಿಯಾಗಿ ನಿಯತ್ತಾಗಿರೋಣ ಅಂದರೆ ಕೆಲವೊಮ್ಮೆ ಅದಕ್ಕೂ ವಿಧಿ ಕಲ್ಲು ಹಾಕುತ್ತೆ. ಹೇಗೋ ಹಳೆಯ ಲವರ್ ಮತ್ತು ಪರಿಚಯ ಆಗ್ತಾನೆ, ಗಂಡನಿಗೆ ಅತ್ತೆ ಮಾವನಿಗೆ ಸಂಸಾರಕ್ಕೆ ಅನ್ಯಾಯ ಮಾಡಿ ಮತ್ತೆ ಹಳೆಯ ಸಂಬಂಧದ ಹಿಂದೆ ಹೋಗಿ ಕಟ್ಟಿಕೊಂಡ ಗಂಡನ ಬದುಕನ್ನು ಹಾಳು ಮಾಡೋ ಎಷ್ಟೋ ಹೆಣ್ಣುಮಕ್ಕಳುಗಳು ಇದ್ದಾರೆ. ನಾನೇನು ಹೇಳಿದೆ, ಒಂದು ಹೆಣ್ಣುಮಗಳಾಗಿ ಚೆನ್ನಾಗಿ ಓದಬೇಕು, ತಾನು ಹುಟ್ಟಿದ ಮನೆ ಮತ್ತು ತಾನು ಹೋದ ಮನೆ ಈ ಎರಡೂ ಮನೆಯನ್ನು ಬೆಳಗಬೇಕು. ಹಾಗೆ ಒಂದು ಹೆಣ್ಣು ಬೆಳಗಬೇಕಂದ್ರೆ ಅವಳಿಗೆ ಅಂಥದ್ದೊಂದು ವಾತಾವರಣವನ್ನು ನಿರ್ಮಾಣ ಮಾಡಿ ಕೊಡಬೇಕಲ್ವ. ನಾವು ಮಾತಿಗೂ ಹೆಣ್ಣಿನ ಜವಾಬ್ದಾರಿ ದೊಡ್ಡದು, ಒಂದು ವೇಳೆ ಗಂಡು ತಪ್ಪಿದ್ರೂ ಕೂಡ ಹೆಣ್ಣು ದಾರಿ ತಪ್ಪಬಾರ್ದು. ಹೆಣ್ಣು ಮನೆಯ ಜವಾಬ್ದಾರಿ ತಗೊಂಡು ಗಂಡ ದಾರಿ ತಪ್ಪಿದ್ರೂ ಹೆಂಡತಿ ಎಲ್ಲವನ್ನ ನಿಭಾಯಿಸ್ಕೊಂಡು ಹೋಗಬೇಕು. ಹೆಂಡತಿ ದಾರಿ ತಪ್ಪಬಾರ್ದು, ಅವಳು ಮನೆಯ ಕಣ್ಣು, ಅವಳು ದಾರಿ ತಪ್ಪಿಬಿಟ್ರೆ ಮನೆಯೇ ಹಾಳಾಗ್ಬಿಡುತ್ತೆ. ಎಲ್ಲ ತಾಂಡೋಗಿ ಹೆಣ್ಮಕ್ಳ ಮೇಲೆ ಹಾಕಿಬಿಡ್ತೀವಿ. ಏನೋ ಮೊದಲಿಂದ ಬಂದಿರೋ ದೊಡ್ಡ ರೋಗ ಇದು. ಅಂದರೆ ಒಂದು ಮಗು ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಅಂದರೆ ಆ ಶಿಕ್ಷಕರು ಚೆನ್ನಾಗಿ ಪಾಠ ಮಾಡಿರಬೇಕು, ಶಾಲೆಯ ವಾತಾವರಣ ಚೆನ್ನಾಗಿರಬೇಕು, ಮನೆಯಲ್ಲಿ ಅಪ್ಪ ಅಮ್ಮ ಕೂಡ ಅಷ್ಟೇ ಸಪೋರ್ಟ್ ಮಾಡಬೇಕು, ಮತ್ತು ಆ ಮಗುವಿಗೂ ಕೂಡ ಆಟಕ್ಕೆ ಪಾಠಕ್ಕೆ ಎಲ್ಲದಕ್ಕೂ ಬಿಟ್ಟು ಅವರ ಬೌದ್ಧಿಕ ವಿಕಾಸವಾದಾಗ ಅವ್ರ ಮಾರ್ಕ್ಸ್ ಚೆನ್ನಾಗಿ ಬರ್ತವೆ. ಅಂದರೆ ಒಂದು ಮಗು ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕಂದ್ರೆ ಮೇಷ್ಟ್ರಿಂದ ಹಿಡಿದು ಅಪ್ಪ ಅಮ್ಮನಿಂದ ಹಿಡಿದು ಟ್ಯೂಷನ್ನಿಂದ ಹಿಡಿದು ಫ್ರೆಂಡ್ಸಿಂದ ಹಿಡಿದು ವಾತಾವರಣ ಎಲ್ಲವೂ ಎಷ್ಟು ಚೆನ್ನಾಗಿರಬೇಕು, ಆಗ ಮಾತ್ರ ಒಂದು ಮಗು ಅಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗೆಯುತ್ತೆ ಅನ್ನೋದಾದರೆ, ಒಂದು ಹೆಣ್ಮಗಳು ಕೂಡ ಗಂಡನ ಮನೆಯನ್ನು ಬೆಳಗಬೇಕು, ಗಂಡನ ಮನೆಯನ್ನು ಹೂ ಅರಳಿಸಿದ ಹಾಗೆ ಅರಳಿಸಬೇಕು. ಅವಳು ಆ ಮನೆಯ ದರಿದ್ರತನವನ್ನು ದೂರ ಮಾಡಿ ಲಕ್ಷ್ಮಿ ಆಗಬೇಕು, ಆ ಮನೆಯನ್ನು ಬೆಳಗಬೇಕು. ಅಂದರೆ ಅವಳಿಗಂಥದ್ದೊಂದು ವಾತಾವರಣವನ್ನು ನಿರ್ಮಾಣ ಮಾಡಿ ಕೊಡಬೇಕಲ್ಲ. ಅತ್ತೆ ಮಾವ ಆದವರು ಅಯ್ಯೋ ಬಿಡಪ್ಪ, ಏನು ಕೆಲಸದಾಳ ಇಲ್ಲ, ಇವತ್ತು ಜಗಳ ಮಾಡಿ ಕಳಿಸಿದ್ರೆ ನಾಳೆ ಇನ್ನೊಬ್ಳನ್ನ ತಗೊಂಡು ಬರ್ಬೋದು ಅಥವಾ ಕೆಲಸಕ್ಕೆ ಇಟ್ಕೊಳ್ಬೋದು ಅಂದುಕೊಂಡು ಬೈದು ಹೊರಗಡೆ ಹಾಕ್ಲಿಕ್ಕೆ ಕೂಗಾಡ್ತಾ ಕೂರ್ಲಿಕ್ಕೆ ಆಕೆಯನ್ನು ಮನೆ ಕೆಲಸದವಳ ಇಲ್ಲ. ಕೆಲಸದವಳನ್ನು ಚೆನ್ನಾಗಿ ಪ್ರೀತಿಯಿಂದ ಗೌರವದಿಂದ ಕಾಣಿ ಅಂತ ಹೇಳೋದು ಧರ್ಮ. ಅಂಥದ್ರಲ್ಲಿ ಮನೆ ಕೆಲಸದಾಳನ್ನು ಒಂದು ವೇಳೆ ತೆಗೆದು ಹಾಕಿದ್ರೆ ಮುಂದಿನ ವಾರ ಇನ್ನೊಬ್ಳನ್ನು ತಗೊಳ್ಬೋದು. ಆದರೆ ಸೊಸೆಗೆ ನೀವು ಒಳ್ಳೆ ಕೆಲಸದಾಳ ಥರ ಕೂಗಾಡೋದು ಕಿರ್ಚಾಡೋದು ಇಷ್ಟೆಲ್ಲ ಮಾಡ್ತಾ ಕೂತ್ರೆ ಅವಳು ಮನೆಯನ್ನು ಉದ್ಧಾರ ಮಾಡಿದರೆ ಹೆಂಗೆ ಮಾಡ್ತಾಳೆ? ಅವಳಿಗೆ ಮನಸ್ಸಿಲ್ವಾ? ಈಗ ಒಳ್ಳೆಯದು ಕೆಟ್ಟದ್ದು ಎಲ್ಲರಲ್ಲೂ ಇದೆ. ಅತ್ತೆ ಸೊಸೆ, ಅತ್ತೆ ಯಾಕೋ ಕೂಗಾಡ್ತಾರೆ,
ರೇಗಾಡ್ತಾರೆ, ಚಿಕ್ಕ ಪುಟ್ಟದನ್ನೆಲ್ಲ ದೊಡ್ಡದು ಮಾಡ್ತಾರೆ, ಸೊಸೆಯನ್ನು ಬೈತಾರೆ. ಈ ಸೊಸೆಗೂ ಕೂಡ ಅತ್ತೆ ಅನ್ಕೊಂಡ್ರೆ ಅಷ್ಟು ಕಷ್ಟ. ಇದೆಲ್ಲರ ಮನೆಯಲ್ಲೂ ಇದ್ದಿದ್ದೆ. ಆದರೆ ಅತ್ತೆ ಆದವರು ಅರ್ಥ ಮಾಡಿಕೊಳ್ಬೇಕು, ನಾನು ಹೆತ್ತ ಮಗಳನ್ನು ಇನ್ನೊಬ್ಬರು ಮನೆಗೆ ಕೊಟ್ಟಿದ್ದೀನಿ, ಇನ್ನೊಬ್ಬರು ಮನೆಯ ಸೊಸೆಯಾಗಿ ನನ್ನ ಮಗಳು ಇನ್ನೊಂದು ಮನೆಗೆ ಹೋಗಿದ್ದಾಳೆ. ಅದೇ ಥರ ಇನ್ನೊಂದು ಯಾರ್ದೋ ಮನೆ ಹೆಣ್ಮಗಳು ನನ್ನ ಮನೆಗೆ ಸೊಸೆಯಾಗಿ ಬಂದಿದ್ದಾರೆ. ನನ್ನ ಮಗಳು ಹೋದ ಮನೆಯಲ್ಲಿ ನನ್ನ ಮಗಳನ್ನು ಅವರು ಚೆನ್ನಾಗಿ ನೋಡಿಕೊಳ್ಳಿ ಅಂತ ಏನು ಆಸೆ ಪಡ್ತೀರೋ, ಅದೇ ಥರ ಇನ್ನೊಂದು ಮನೆಯಿಂದ ಎಲ್ಲರನ್ನೂ ಬಿಟ್ಟು ನಿನ್ನ ಮನೆಗೆ ಸೊಸೆಯಾಗಿ ಬಂದಿರೋ ಆ ಹೆಣ್ಮಗಳು ಕೂಡ ನಿನ್ನ ಮಗಳ ಹಾಗೆ ಅಲ್ವೇ? ಕೆಲವೊಮ್ಮೆ ಇಲ್ಲಿ ಏರುಪೇರು ಇರುತ್ತೆ. ಅತ್ತೆದಿರು ಚೆನ್ನಾಗಿ ನೋಡಿಕೊಂಡ್ರು ಕೂಡ ಸೊಸೆದಿರಿಗೆ ದುರಂಕಾರ ಬಂದುಬಿಟ್ಟಿರುತ್ತೆ. ಕೆಲವೊಮ್ಮೆ ಅತ್ತೆದಿರಿಗೆ ಹಿಟ್ಟು ಹಾಕಲ್ಲ, ಅತ್ತೆದಿರಿಗೆ ಊಟ ಹಾಕಲ್ಲ, ಅಡುಗೆ ಮಾಡಿಕೊಡಲ್ಲ, ಅಥವಾ ಏನೇನೋ ದುರಂಕಾರಗಳು ಇರ್ತವೆ. ಅದೆಲ್ಲವನ್ನು ಮೀರಿ ನಾನು ಹೇಳೋದು, ಅತ್ತೆ ಆದವರ ಪಾತ್ರ ಇಲ್ಲಿ ಬಹಳ ದೊಡ್ಡದು. ಈಗ ಆಯಿತು, ಅವ್ರೀಗ ಮದುವೆಯಾಗಿ ಬಂದಿದ್ದಾರೆ, ಅವ್ರಿಗೇನೋ ಬದುಕು ಗೊತ್ತಿಲ್ಲ, ಜೀವನದ ಅನುಭವ ಇಲ್ಲ, ಅಹಂಕಾರ, ಆ್ಯಟಿಟ್ಯೂಡು ಏನೇನೋ ಇದೆ. ಅತ್ತೆ ಆದವರು ನಾವು ನಮ್ಮ ಮಗನ ಜೀವನ ಹಾಳಾಗಬಾರ್ದು. ಅಟ್ಲೀಸ್ಟ್ ನೀವೇನೇ ಹೇಳೋದಿದ್ರು, ಯಾಕೋ ಸೊಸೆ ಕೇಳ್ತಿಲ್ಲ ಅಂದಾಗ ಮಗನಿಗೆ ಹೇಳಿ, ಹೇಳೋ ರೀತಿಯಲ್ಲಿ ಹೇಳಿ. ಹಾಗಂತ ಸೊಸೆ ಎಲ್ಲದರಲ್ಲೂ ಅದ್ಭುತ ಚೆನ್ನಾಗಿದ್ದಾಳೆ, ಅವಳದೇನೂ ತಪ್ಪಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನೀವು ಜೀವನದ ಅನುಭವವನ್ನು ಕಂಡಿರೋರು, ಇಷ್ಟು ಜೀವನವನ್ನು ಸವಸಿರೋ ಅತ್ತೆದಿರು ಸ್ವಲ್ಪ ಬಾಗಬೇಕು. ಆಗ ಮನೆಗಳು ಉದ್ಧಾರ ಆಗುತ್ತವೆ. ಆಯಿತು, ಮಗನಿಗೆ ಹೇಳಿ, ನೋಡೋ ಮಗನೇ ಯಾಕೋ ಹಿಂಗೆ ಮಾಡ್ತಾಳಪ್ಪ, ಬುದ್ಧಿ ಹೇಳಯ್ಯ. ಯಾಕಂದ್ರೆ ಗೊತ್ತು, ಸೊಸೆ ನೀವು ನೇರವಾಗಿ ಮಾತಾಡ್ಲಿಕ್ಕೆ ಹೋದರೆ ಜಗಳ ಆಗುತ್ತೆ ಅಂತ ಗೊತ್ತು. ಹಾಗಾಗಿ ಮಧ್ಯವರ್ತಿಯಾಗಿ ಮಗನನ್ನು ಬಳಸ್ಕೊಳ್ಳಿ. ನೋಡಪ್ಪ ಹಿಂಗೆ ಹೇಳಪ್ಪ, ಆಕೆಗೆ ಹೇಳಪ್ಪ ಹಿಂಗೆ. ಎಲ್ಲದರ ಹಿಂದೆ ಒಂದು ಕರುಣೆ ಇರಬೇಕು. ಅಹಂಕಾರ ದುರಂಕಾರದಿಂದ ಕೆಲವೊಬ್ಬರನ್ನ ಸರಿ ಮಾಡ್ತೀವಿ ಅಂತ ಹೋದರೆ ಆಗಲ್ಲ. ಹಾಗಾಗಿ ಇವತ್ತಿನ ಕಾಲಕ್ಕೆ ಮನೆಗೆ ಸೊಸೆಯಾಗಿ ಬಂದ ಹೆಣ್ಣು ಮಕ್ಕಳು ನಿಮ್ಮ ಮಗನನ್ನು ನಿಜವಾಗ್ಲೂ ಪ್ರೀತಿಸೋದೇ ಅಪರೂಪ ಇರಬೇಕಾದ್ರೆ, ಆ ಮನೆಯನ್ನು ಬೆಳಗೋದು ಅಪರೂಪ, ಅಂತಹ ಹೆಣ್ಮಕ್ಳು ಸಿಗೋದೇ ಅಪರೂಪ ಅನ್ನೋ ಕಾಲ ಇರಬೇಕಾದ್ರೆ, ಹೇಗೆ ನನ್ನ ಅತ್ತೆ ನನ್ನನ್ನು ಪ್ರೀತಿಸಲಿ, ಗಂಡ ನನ್ನನ್ನು ಪ್ರೀತಿಸಲಿ, ಹಿಂಗೆ ಅಂದುಕೊಳ್ಳೋ ಹೆಣ್ಣುಮಕ್ಕಳಿಗೆ ನೀವು ಅನ್ಯಾಯ ಮಾಡ್ತಾ ಹೋದರೆ ಅದು ಒಳ್ಳೆಯದಾಗಲ್ಲ. ನೋಡವಾ, ನಿಂದು ಏನಾದರೂ ತಪ್ಪಿದರೆ ನನಗೆ ಗೊತ್ತಿಲ್ಲದೆ ಇರ್ಬೋದು, ಅಥವಾ ನೀನು ಯಾರ ಹತ್ರ ಹೇಳದೇ ಇರ್ಬೋದು, ತಿದ್ದುಕೋ. ನೀವು ಅತ್ತೆ ಮಾವನನ್ನು ತಂದೆ ತಾಯಿ ಥರ ಕಾಣಿ, ಗಂಡನನ್ನು ಚೆನ್ನಾಗಿ ಕಾಣಿ. ಪಾಪ ನೀವು ಹೇಳ್ತಾ ಇದ್ದೀರಾ ನಾನು ಎಲ್ಲರನ್ನೂ ಚೆನ್ನಾಗಿ ಕಾಣ್ತೀನಿ, ಬಟ್ ನನ್ನ ಬಗ್ಗೆ ಅವ್ರಿಗೆ ಯಾರಿಗೂ ಪ್ರೀತಿ ಇಲ್ಲ. ಏನ ಮಾಡ್ತೀಯವ, ಕೆಲವೊಮ್ಮೆ ಹಿಂಗಾಗುತ್ತೆ. ಆದರೆ ನಾನು ಹೇಳೋದು, ಬದುಕಿನ ಕುರಿತು ನಂಬಿಕೆ ಇಟ್ಕೋ. ಬಂದಿದ್ದೀಯ, ಪರವಾಗಿಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಕೇವಲ ಈ ಸಂಸಾರ ಅಂತ ಅಲ್ಲ, ಬದುಕಿನ ಎಲ್ಲರ ವಲಯಗಳಲ್ಲೂ, ಎಲ್ಲ ಕ್ಷೇತ್ರಗಳಲ್ಲೂ, ಎಲ್ಲ ಜಾಗದಲ್ಲೂ ಒಂದು ಹಂತಕ್ಕೆ ಹೊಂದಿಕೊಂಡು ಯಾರ್ಯಾರು ಹೆಂಗೆ ನಾನು ಇದಕ್ಕೆ ಇವ್ರ ಹತ್ರ ಹಿಂಗಿರಬೇಕು, ಇವ್ರ ಹತ್ರ ಹಿಂಗಿರಬೇಕು, ಇವೆಲ್ಲವೂ ಗೊತ್ತಾಗೋವರೆಗೂ ನಿಮಗೆ ಬದುಕು ಸ್ವಲ್ಪ ಅಸಹನೀಯವಾಗುತ್ತೆ. ಏನಪ್ಪ ಎಲ್ಲಿಗೆ ಬಂದ್ಬಿಟ್ಟೆ, ಏನು ನನ್ನ ಜೀವನ ಇಷ್ಟೇನಾ, ಹಂಗೆ ಹಿಂಗೆ ಏನೇನೋ ಅನಿಸುತ್ತೆ. ಧೈರ್ಯ ಕಳ್ಕೊಳ್ಬೇಡಿ. ನೀವು ನಿಮ್ಮ ಧರ್ಮವನ್ನು ಮುಂದುವರಿಸಿ, ಹೆಂಡತಿಯಾಗಿ ನಿಮ್ಮ ಸೇವೆಯನ್ನು ನೀವು ಮಾಡಿ, ಅತ್ತೆ ಮಾವನಿಗೆ ಸೊಸೆಯಾಗಿ ನೀವೇನು ಮಾಡಬೇಕೋ ಮಾಡಿ. ಭರವಸೆ ಕಳ್ಕೊಳ್ಬೇಡಿ. ನಿಮ್ಮ ಅತ್ತೆ ಮಾವ, ನಿಮ್ಮ ಗಂಡ ಪಾಪ ನೀವೇನು ಕೇಳ್ತಾ ಇದ್ದೀರಾ? ಒಡವೆ ವಸ್ತ್ರ ಕೇಳ್ತಾ ಇಲ್ಲ, ಬಂಗಾರ ಕೇಳ್ತಾ ಇಲ್ಲ, ಸೈಟ್ ಕೇಳ್ತಾ ಇಲ್ಲ. ಹೇಳ್ತಾ ಇರೋದು, ನಮ್ಮ ಅತ್ತೆ ಮಾವ ನನ್ನನ್ನು ಸೊಸೆ ಥರ ಕಾಣಬೇಕು, ನನ್ನ ಗಂಡ ನನ್ನನ್ನು ಹೆಂಡತಿ ಥರ ಕಾಣಬೇಕು ಅಂತ. ಇಂಥ ಚಿಕ್ಕ ಪುಟ್ಟ ಆಸೆಗಳನ್ನು ಹೊಂದಿರೋ ಹೆಣ್ಮಕ್ಳು ಸಿಗೋದೇ ಬಹಳ ಅಪರೂಪ. ಆಸೆಗಳನ್ನು ಹೊಂದಿರೋ ಹೆಣ್ಮಕ್ಳು ಸಿಗ್ತಾರೆ, ಬಟ್ ಇಂಥ ಆಸೆಗಳಲ್ಲ ಅವೆಲ್ಲ. ಇವೆಲ್ಲ ರಕ್ತ ಬರಬೇಕು ಅಂಥ ಆಸೆಗಳು. ಆಯ್ತವ, ನಿನ್ನ ಶುದ್ಧತೆ ನೀನು ಕಾಪಾಡ್ಕೋ. ದೇವರು ನಿನಗೆ ಅನ್ಯಾಯ ಮಾಡಲ್ಲ. ಅನ್ಯತಾ ಯೋಚಿಸಬೇಡ. ಶುಭವಾಗಲಿ.